ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ನನ್ನ ಪ್ರಿಯರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಾನು ವಂದಿಸ್ತೇನೆ. ಪ್ರಿಯರೇ, ಈ ದಿವಸ ಈ ವರ್ಷದ ಕೊನೆಯ ದಿವಸ. ದೇವರು ಮಹಾಕೃಪೆಯಿಂದ ನಮ್ಮನ್ನು ಕಳೆದಂತ ಒಂದು ವರ್ಷದ ಅವಧಿಯಲ್ಲಿ ನಡೆಸುತ್ತಾ ಬಂದಿದ್ದಾರೆ. ದೇವರು ನಮ್ಮನ್ನು ನಡೆಸಿದಂತಹ ರೀತಿಯಾದ ಅದ್ಭುತವಾದ ಈ ದಿವಸದಲ್ಲಿ ಪ್ರಿಯ ವೀಕ್ಷಕರೇ, ನಿಮ್ಮಲ್ಲಿ ಅನೇಕರು ಈ ವರ್ಷದ ಅವಧಿಯಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ನೀವು ದಾಟಿ ಹೋಗಿರೋ. ನಿಮ್ಮಲ್ಲಿ ಕೆಲವರ ಜೀವನದಲ್ಲಿ ಬಹಳ ಸಂತೋಷದ ವರುಷ ಇದಾಗಿದೆ. ಇನ್ನು ಕೆಲವರ ಜೀವನದಲ್ಲಿ ಒಂದು ವೇಳೆ ಇದು ದುಃಖದ ದಿನಗಳು. ನಿಮ್ಮ ಜೀವನದಲ್ಲಿ ಅನೇಕ ಕಾಯಿಲೆಗಳು, ಸಂಕಟಗಳು, ನೋವು, ಮರಣ, ನಿಮ್ಮ ಪ್ರಿಯರ ಅಗಲುವಿಕೆಯ ನೋವನ್ನು ನೀವು ದಾಟಿಸಿದ್ದೀರಿ. ಆದರೆ ದೇವರ ಕೃಪೆಯಿಂದ ಈ ವರ್ಷದ ಕೊನೆಯ ಭಾಗಕ್ಕೆ ನಿಮ್ಮನ್ನು ನಡೆಸಿದ್ದಾನೆ. ಈ ದಿವಸದಲ್ಲಿ ದೇವರು ನಮ್ಮನ್ನು ನಡೆಸಿದಂತ ಆತನ ಕಾರ್ಯಗಳಿಗಾಗಿ ನಾವು ಆತನಿಗೆ ಉಪಕಾರ ಸಲ್ಲಿಸಬೇಕಲ್ಲವೇ? ಆದ್ದರಿಂದ ನಮ್ಮ ತಲೆಗಳನ್ನು ಬಾಗಿಸಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ದೇವರಿಗೆ ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀನು ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸುತ್ತವಲ್ಲ. ನೀ ನಮಗೆ ತೋರಿಸಿದ ಕೃಪೆಗಾಗಿಸ್ತೋ, ನಮ್ಮನ್ನು ಅದ್ಭುತವಾಗಿ ರಕ್ಷಿಸಿದ್ದಕ್ಕಾಗಿಸ್ತೋ, ನೀ ನಮಗೆ ಕೊಟ್ಟಂತ ಆತ್ಮಿಕ ಬೆಳಕಿಗಾಗಿಸ್ತೋ, ನಿನ್ನ ವಾಕ್ಯದ ಸತ್ಯಗಳಿಗಾಗಿಸ್ತೋ. ನಾವು ನೀನು ನಮಗೆ ಕಲಿಸಿಕೊಟ್ಟಂತಹ ಸತ್ಯಗಳನ್ನು ಹಿಂಬಾಲಿಸುವುದಕ್ಕೆ ನಿನ್ನ ಕೃಪೆ ಕೊಡುವುದನ್ನು ಪ್ರಾರ್ಥಿಸ್ತೇವೆ. ನಾವು ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ಅನುಗ್ರಹಿಸು ಕರ್ತನೆ. ನಿನ್ನ ಚಿತ್ತವಿದ್ದಲ್ಲಿ ನೀನು ನಮ್ಮನ್ನು ಇನ್ನೊಂದು ವರ್ಷದ ಒಳಗೆ ಸೇರಿಸುವುದಾಗಿದ್ದಲ್ಲಿ ನೀನು ನಿನ್ನ ಚಿತ್ತಾನುಸಾರವಾಗಿ ನಮ್ಮನ್ನು ರೂಪಿಸು. ನಿನ್ನ ವಾಕ್ಯದ ಸತ್ಯದಲ್ಲಿ ನಮ್ಮನ್ನು ಮುನ್ನಡೆಸು, ನಮ್ಮನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಾನಿದನ್ನು ಪ್ರಾರ್ಥಿಸ್ತೇನೆ. ಈ ದಿವಸದಲ್ಲಿ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರಿಯರನ್ನು ವೈಯಕ್ತಿಕವಾಗಿ ನೀನು ಆಶೀರ್ವದಿಸು. ಅವರ ಜೀವನದಲ್ಲಿ ನೀನು ಅವರಿಗೆ ಏನು ಅವಶ್ಯಕತೆ ಉಂಟು ಅದನ್ನು ನೀನು ಅನುಗ್ರಹಿಸಿಕೊಂಡು ನಿನ್ನ ಚಿತ್ತಾನುಸಾರವಾಗಿ ನಿನ್ನನ್ನು ಪ್ರೀತಿ ಮಾಡಿ ಜೀವಿಸುವುದಕ್ಕೆ ನೀನು ಕೃಪೆ ಕೊಡಬೇಕೆಂದು ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ ಉಂಟಾಗಲಿಕ್ಕಾಗಲಿ. ಆಮೆನ್. ನಾವು ಪ್ರಕಟಣೆ ಗ್ರಂಥವನ್ನು ಅಧ್ಯಯನ ಮಾಡುತ್ತಾ ಬರುತ್ತಿದ್ದೇವೆ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯದಲ್ಲಿದ್ದೇವೆ. ಕಳೆದ ಸಾರಿ ನಾನು ಈ 7ನೇ ಅಧ್ಯಾಯ 10 ಮತ್ತು 11ನೇ ವಚನದ ಕೆಲವು ಪ್ರಾಮುಖ್ಯವಾದ ಸತ್ಯಗಳನ್ನು ನಿಮ್ಮ ಮುಂದಕ್ಕೆ ತಂದೆ. ನಾನು ಪರಲೋಕದಲ್ಲಿ ಇರತಕ್ಕಂತ 1,44,000 ಮಂದಿ ಅವರು ದೇವರ ಸನ್ನಿಧಾನದಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡು ಮಹಾಶಬ್ದದಿಂದ ಅವರು ಕೂಗಿದ್ರಂತೆ. They cried with a loud voice. For what? ಯಾಕೆ ಅವರು ಕೂಗಿದ್ರು? 3 ವಿಷಯ ವಿವರಣೆ ಮಾಡಿದ್ದೇವೆ. ಒಂದನೇದು, they cried with a loud voice because they were thanking God for his grace. ಆತನ ಕೃಪೆಗಾಗಿ ದೇವರಿಗೆ ಸ್ತೋತ್ರ. Number 2, they were thanking God for the government of God. ದೇವರ ಆಳ್ವಿಕೆಗಾಗಿ ದೇವರಿಗೆ ಸ್ತೋತ್ರ ಹೇಳಿದರು. ಮೂರನೇದಾಗಿ, they were thanking God for the gift of salvation. ನೋಡಿ, 3 ವಿಷಯ. ಯಾವುದು? they thanked God. ಯಾಕೆ ಅಷ್ಟು ಸಂತೋಷ? ಯಾಕೆ ಅವರು ಅಂತ ಒಂದು ಜಯಕಾರದಲ್ಲಿ ಅವರು ಸಂತೋಷದಲ್ಲಿ ಅವರು ಹಾಡು ಹಾಡಿದರು? ಯಾಕೆ ಅವರು ಈ ರೀತಿಯಲ್ಲಿ ಶಬ್ದದಿಂದ ಕೂಗಿದರು? 3 ವಿಷಯ. Because of the Lamb of God. ಸಿಂಹಾಸನಾಸೀನನಾಗಿರುವಂತ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ ಆದರು. ನೋಡ್ರಿ, ಅವರ ಸ್ತೋತ್ರದಲ್ಲಿ, ಅವರ ಕೃತಜ್ಞತೆಯಲ್ಲಿ ಅವರು ಸಿಂಹಾಸನ ಆಸೀನನಾಗಿರುವಂತ ದೇವರು, ಯಜ್ಞದ ಕುರಿಯಾದಾತನು ಮತ್ತು ತಮಗೆ ಸಿಕ್ಕಿದಂತ
ಈ ಶ್ರೇಷ್ಠ ವರ ಯಾವುದದು? ಯಾವ ವರ? ಆತನ ಕೃಪೆ, ಆತನ ಸರ್ಕಾರ, ಆತನ ಬಹುಮಾನವಾದಂತ ರಕ್ಷಣೆ. They were really praising God. And as they were praising God and thanking God, you know what we notice? ನಾವೀಗ ಮುಂದಕ್ಕೆ ಬರೋಣ. ಈಗ ಆ 11ನೇ ವಚನದ ಮುಂದಕ್ಕೆ ಹೋಗ್ತೇನೆ ನಾನು. ಅಷ್ಟರಲ್ಲಿ ದೇವದೂತರೆಲ್ಲರೂ, ಸಿಂಹಾಸನವು, ಹಿರಿಯರು, 4 ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಇವಾಗ ಈ 1,44,000 ಜನರು ದೇವರಿಗೆ ಹರ್ಷೋದ್ಗಾರ ಮಾಡುತ್ತಿರುವಾಗ, ಅವರಿಗೆ ದೇವರಿಗೆ ಘನತೆಯನ್ನು ಸಲ್ಲಿಸುತ್ತಿರುವಾಗ, ದೇವದೂತರೆಲ್ಲರೂ, ಸಿಂಹಾಸನವು, ಹಿರಿಯರು, 4 ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಅವುಗಳ ಸುತ್ತಲೂ ನಿಂತುಕೊಂಡದ್ದು ಮಾತ್ರವೇ ಅಲ್ಲ, ನಾವು ಏನು ನೋಡ್ತೇವೆ ಗೊತ್ತುಂಟಾ? ನಾವು ಆ ವಾಕ್ಯ ಭಾಗವನ್ನು ನಾವು ಮುಂದಕ್ಕೆ ನಾವು ನೋಡುವಾಗ ನಾವಲ್ಲಿ ಹೀಗೆ ನಾವು ಓದ್ತೇವೆ. You know what John is telling? And all the angels stood around about the throne, about the elders and the 4 beasts, and fell before the throne on their faces and worshipped God, saying, Amen. Blessing and glory and wisdom and thanksgiving and honor and power and might be unto our God forever and ever. Amen. ಇವರು ಏನ್ ಮಾಡಿದ್ರಂತೆ? ಅವರು ಸಿಂಹಾಸನದ ಮುಂದೆ ಅಡ್ಡ ಬಿದ್ರು. 1,44,000 ಜನರು ಅವರು ಕ್ರಿಸ್ತನ ಮುಂದೆ ಅಡ್ಡ ಬಿದ್ದು ಆರಾಧನೆ ಮಾಡುವಾಗ ಪರಲೋಕದಲ್ಲಿರತಕ್ಕಂತ ದೇವದೂತರು ಸುಮ್ಮನೆ ಇರಲಿಲ್ಲ, ಅಲ್ಲಿದ್ದಂತ ಹಿರಿಯರು ಸುಮ್ಮನೆ ಇರಲಿಲ್ಲ, ಅಲ್ಲಿದ್ದಂತ ಜೀವಿಗಳು ಸುತ್ತಲೂ ಅವರು ನಿಂತುಕೊಂಡದ್ದು ಸುಮ್ಮನೆ ನಿಂತುಕೊಳ್ಳಿಲ್ಲಂತೆ. They were not watching in silence. You know, when these 1,44,000 people, when they began to shout the praises of God, ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಅವರು ಸಲ್ಲಿಸಿ ಬೊಬ್ಬೆ ಹೊಡೆದಾಗ, you know what do we notice there? You know, we notice that they were this worship of 1,44,000, you know, it was really stimulating to the rest of the people. ನೋಡ್ರಿ, ನಮ್ಮ ಆರಾಧನೆ ಅದು ಇತರರಿಗೆ ಅದು ಒಂದು ಉತ್ತೇಜನ ಅಥವಾ ಪ್ರೇರೇಪಣೆ ಮಾಡುವಂತದ್ದಾಗಿರ್ಬೇಕು. ನಾವು ಯಾವುದಕ್ಕಾಗಿ ಪ್ರೇರೇಪಣೆ ಮಾಡ್ತೇವೆ? ಈ ಲೋಕದಲ್ಲಿ ನಾವು ಅನೇಕ ವಿಚಾರಗಳಿಗಾಗಿ ನಾವು ಜನರನ್ನು ಪ್ರೇರೇಪಣೆ ಮಾಡ್ತೇವೆ. ನಾವು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡುವಾಗ ನಾವು ಬೇರೆ ಬೇರೆ ವಿಚಾರಗಳ ಕುರಿತಾಗಿ ನಾವಲ್ಲಿ ನಾವು ನೋಡ್ತೇವೆ. ನಾವು 20ನೇ ಅಧ್ಯಾಯ 24ನೇ ವಚನಕ್ಕೆ ಇಬ್ರಿಯರ ಗ್ರಂಥಕ್ಕೆ ಬರುವಾಗ, ಇಬ್ರಿಯ ಗ್ರಂಥಕರ್ತನ ಆತನೊಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ? 23ನೇ ವಚನದಿಂದ, ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. We need to stimulate one another. ನಾವು ಒಬ್ಬರನ್ನು ಇನ್ನೊಬ್ಬರು ಪ್ರೇರೇಪಣೆ ಮಾಡಬೇಕಂತೆ. ನಾವು ಯಾವುದೋ ಒಂದು ಕೆಲಸ ಮಾಡುವಾಗ ನಾವು ಮಾಡುವಂತ ಕೆಲಸ ಅದು ಯಾವ ರೀತಿಯಲ್ಲಿರಬೇಕು, ಅದು ಇನ್ನೊಬ್ಬರನ್ನು ನಾಂಸ ಮಾಡಬೇಕು ಎಂಬುದಾಗಿ ಪ್ರೇರೇಪಿಸಲ್ಪಡುವಂತ ಮಟ್ಟದಲ್ಲಿ ಆ ಒಂದು ಕಾರ್ಯಾಚರಣೆ ಇರಬೇಕು. 1,44,000 ಜನರು ಅವರು ಪರಲೋಕಾಸೀನನಾದಂತ ಆ ಯಜ್ಞದ ಕುರಿಯಾದ ಆತನನ್ನು ಅವರು ಆರಾಧನೆ ಮಾಡುವಾಗ ಅವರು ಪ್ರೇರೇಪಿಸಲ್ಪಟ್ಟು, ಈಗ ಇಬ್ರಿಯ ಗ್ರಂಥಕರ್ತನು ಇನ್ನೊಂದು ವಿಷಯ ಹೇಳ್ತಾನೆ. ನಾವು ಪ್ರೇರೇಪಣೆ ಮಾಡಬೇಕು ಈ ಲೋಕದಲ್ಲಿರುವಾಗ. ತುಂಬಾ ವಿಷಯಗಳುಂಟು. ಒಂದು ವಿಷಯ ನಿಮ್ಮ ಗಮನಕ್ಕೆ ತರ್ತೇನೆ ನಾನೀಗ. ನಾವು ಪರಸ್ಪರ ಹಿತಚಿಂತಕರಾಗಿ,
ನಾವು ನೋಡಿ ನಮ್ಮ ಸಮಸ್ಯೆ ಏನಂತ ಹೇಳಿದ್ರೆ ನಮಗೆ ನಮ್ಮ ಚಿಂತೆ ದೊಡ್ಡದಾಗಿದೆ. ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕೆಲಸ, ನನ್ನ ಪ್ರಮೋಷನ್ ನನ್ನದು 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 ನನ್ನದು. ವಿ ಆರ್ ಬಾದರ್ಡ್ ಅಬೌಟ್ ಅವರ್ ಸೆಲ್ವ್ಸ್. ನನ್ನ ಮನೆ, ನಾನು ಮನೆ ಕಟ್ಟಬೇಕು, ನಾನು ಸಂಪಾದನೆ ಮಾಡಬೇಕು, ನಾನು ಹಾಗೆ ಮಾಡಬೇಕು, ನಾನು ಹೀಗೆ ಮಾಡಬೇಕು, ನಾನು 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 ನಾನು. ಯು ನೋ ದ ಸೆಂಟ್ರಾಲಿಟಿ ಆಫ್ ಸಿನ್ ಇಸ್ ಸೆಲ್ಫಿಶ್ನೆಸ್. ನಾವು ಆಂಗ್ಲ ಭಾಷೆಯಲ್ಲಿ SIN ಎಂಬುದಾಗಿ ಬರೆದ್ರೆ ಅದರ ಮಧ್ಯದ ಆ ಒಂದು ಸ್ಪೆಲ್ಲಿಂಗ್ ಐ, ನಾನು. May I tell you one thing? The centrality of sin is selfishness. ಮನುಷ್ಯನು ಹುಟ್ಟಿದಂದಿನಿಂದ ಆತನು ಸ್ವಾರ್ಥಪರನಾಗಿದ್ದಾನೆ. ಒಂದು ಮಗು ಬೆಳೆಯುವಾಗಲೇ ಆ ಮಗುವಿನಲ್ಲಿ ಸ್ವಾರ್ಥತೆಯ ಒಂದು ಲಕ್ಷಣ ಕಂಡು ಬರುತ್ತದೆ. ಇದು ದೈವಿಕ ಲಕ್ಷಣವಲ್ಲ, ಪಾಪದ ಲಕ್ಷಣ. ದೈವಿಕವಾದ ಲಕ್ಷಣವೇನು ನೋಡ್ರಿ, ಅದನ್ನು ನಾವಿಲ್ಲಿ ನೋಡ್ತಾ ಇರುವಂತಹದ್ದು. ನಾವು ಪರಸ್ಪರ ಹಿತಚಿಂತಕರಾಗಿರ್ಬೇಕು. ಆಮೇಲೆ ನಾವು ಇತರರನ್ನು ಪ್ರೀತಿ ಮಾಡಬೇಕು. ನನ್ನನ್ನೇ ಪ್ರೀತಿ ಮಾಡಿಕೊಳ್ಳುವುದಲ್ಲ, ನನ್ನ ಶೃಂಗಾರವನ್ನೇ ನಾನು ಮಾಡುವುದಲ್ಲ, ನನ್ನ ದೇಹವನ್ನೇ ನಾನು ನೋಡಿಕೊಳ್ಳುವುದಲ್ಲ. ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸಬೇಕು. ಆಮೇಲೆ ಸತ್ಕಾರ್ಯ ಮಾಡಬೇಕು, ಒಳ್ಳೆ ಕೆಲಸಗಳನ್ನು ಮಾಡಬೇಕು. ನನ್ನ ಪ್ರಿಯರೇ, ನಾವು ದೈವಿಕ ವ್ಯಕ್ತಿಗಳಾಗಿದ್ದರೆ, ಇಫ್ ವಿ ಆರ್ ಗಾಡ್ಲಿ ಪೀಪಲ್, ಇಫ್ ವಿ ಹ್ಯಾವ್ ದ ಸೆನ್ಸ್ ಆಫ್ ಗಾಡ್ಲಿನೆಸ್, ಇಫ್ ವಿ ಆರ್ ಟ್ರೂಲಿ ಬಾರ್ನ್ ಅಗೈನ್, ನಾವು ನಿಜವಾಗಿ ಹೊಸದಾಗಿ ಹುಟ್ಟಿದಂತ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ಜನರಾಗಿದ್ದರೆ ನಾವು ಸತ್ಕಾರ್ಯಗಳನ್ನು ಮಾಡಬೇಕು. ಸತ್ತ ನಂತರ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡ್ರಿ, ಈಗ ಇವರು ಪರಲೋಕದಲ್ಲಿದ್ದಾರೆ. ಈ 1,44,000 ಜನರು, ಅವರು ಈಗ ಬೇರೆ ವಿಚಾರ, ನಾವು ಈಗ ಇಲ್ಲಿ ನೋಡಿದ ವಿಚಾರ ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಯಾಕೆ? ಅವರು ಈ ಲೋಕದಲ್ಲಿ ಇಲ್ಲ. ಈಗ ಅವರು ಪರಲೋಕದಲ್ಲಿರುವಾಗ ಅವರು ಮಾಡಿದ ಆರಾಧನೆ ಪರಲೋಕದ ದೇವರನ್ನೇ, ಆ ದೇವದೂತರನ್ನು ಪ್ರೇರೇಪಿಸಿದಂತೆ. ವಾಟ್ ಅನ್ ಇನ್ಫ್ಲೂಯೆನ್ಸ್, ವಾಟ್ ಎ ಸ್ಟಿಮ್ಯುಲೇಷನ್. ನೋಡ್ರಿ, ನಾವು ಮಾಡುವಂತ ಕಾರ್ಯಗಳು ಅದು ಇತರರನ್ನು ಆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸ್ಟಿಮ್ಯುಲೇಟ್ ಮಾಡಬೇಕು. ನಾವು ಪರಸ್ಪರ ಹಿತಚಿಂತಕರಾಗಿ ಪ್ರೀತಿಸ್ತಿರ್ಬೇಕು, ಸತ್ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಲೆಟ್ ಅಸ್ ಸ್ಟಿಮ್ಯುಲೇಟ್, ಲೆಟ್ ಅಸ್ ಸ್ಟಿಮ್ಯುಲೇಟ್ ಒನ್ ಅನದರ್. ನಾವು ಒಬ್ಬರು ಇನ್ನೊಬ್ಬರನ್ನು, ಲೆಟ್ ಅಸ್ provoke one another, let us stimulate one another. For what? Not for doing bad things. ಪಾಪದ ಸ್ವಭಾವ ಏನು ಗೊತ್ತುಂಟ? ಕೆಟ್ಟದನ್ನು ಮಾಡಲಿಕ್ಕೆ ಸ್ಟಿಮ್ಯುಲೇಟ್ ಮಾಡುವಂತ. ಈ ದಿವಸದಲ್ಲಿ ಅನೇಕ ಸಾರಿ ನಾವು ಅನೇಕ ಈ ಕೊಲೆ ಇತ್ಯಾದಿಗಳನ್ನು ನಾವು ನೋಡ್ತಾ ಇದ್ದೇವೆ. ನೀವು ಅದರ ಹಿನ್ನೆಲೆ ಸ್ವಲ್ಪ ನೀವು ತೆಗೆದು ನೋಡಿದ್ರೆ ನಿಮ್ಗೆ ಯಾಕೆ ಇದನ್ನೆಲ್ಲ ಮಾಡ್ಲಿಕ್ಕೆ ಪ್ರೇರೇಪಣೆ ಆಯ್ತಂತ ಹೇಳಿದ್ರೆ ಅನೇಕರು ಕೊಡುವಂತ ಒಂದು ಉತ್ತರ, ಸಿನಿಮಾ ನನಗೆ ಪ್ರೇರೇಪಣೆ ಮಾಡಿತು, ಟೆಲಿವಿಷನ್, ಇಂಟರ್ನೆಟ್ ಪ್ರೇರೇಪಣೆ. ಐ ವಾಸ್ ಸ್ಟಿಮ್ಯುಲೇಟೆಡ್ ಬೈ ದ ಸಿನಿಮಾ ಟು ಡೂ ದ ಈವಲ್ ಥಿಂಗ್ಸ್. ಬಹಳ ದುಃಖಕರ ಅಲ್ವೇ? ಕೆಲವು ಮಕ್ಕಳು ಹೇಳಿದ್ದಾರೆ, ನೋಡಿ ನನ್ನ ಸಿನಿಮಾದಲ್ಲಿ ನೋಡಿದೆ ಯಾವ ರೀತಿಯಲ್ಲಿ ಇನ್ನೊಬ್ಬನನ್ನು ಕೊಲ್ಲುವುದು, ಯಾವ ರೀತಿಯಲ್ಲಿ ಹಾನಿ ಮಾಡುವುದು. ನೋಡಿ, ಮಕ್ಕಳಿಗೆ ನೋಡಿ ಗನ್ ಹಿಡ್ಕೊಂಡು ಡುಮ್ 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 ಅಂತ ಹೇಳ್ಕೊಂಡು ಅವರಿಗೆ ಹೊಡಿಲಿಕ್ಕೆ ಅಂತದ್ದೇನಾದ್ರೂ ಇದ್ರೆ ಬಹಳ ಖುಷಿ ಆಗ್ತದೆ. ದೇ ಆರ್ ಸ್ಟಿಮ್ಯುಲೇಟೆಡ್ ಬೈ ದ ಮೀಡಿಯಾ. ಅದರ ಬೈಬಲ್ ಏನು ಹೇಳ್ತದೆ ಗೊತ್ತುಂಟ? ವಿ ನೀಡ್ ಟು ಸ್ಟಿಮ್ಯುಲೇಟ್ ಒನ್ ಅನದರ್ ಫಾರ್ ಗುಡ್ ಥಿಂಗ್ಸ್. ನಾವು ನಮ್ಮ ಮೀಡಿಯಾದ ಮೂಲಕ, ಈ ದಿವಸ ನಾವು ಟೆಲಿವಿಷನ್, ಈ ಮೀಡಿಯಾದ ಮೂಲಕವಾಗಿ ಈ ಸಂದೇಶಗಳನ್ನು ಹೇಳ್ತಾ ಇದ್ದೇವೆ. ವಿ ಆರ್ ಟ್ರೈಂಗ್ ಟು ಸ್ಟಿಮ್ಯುಲೇಟ್ you to do good things, not to be involved in bad things, not to do the evil things, but to do the good things. ನಾವು ಪರಸ್ಪರ ಹಿತಚಿಂತಕರಾಗಬೇಕು. ನಾವೊಂದು ಸಮಾಜದಲ್ಲಿರುವಾಗ ಅಯ್ಯೋ ಅದು ನನಗೇನು ಬಿದ್ದು ಹೋಗಿಲ್ಲ, ನನಗೇನು ಬೇಕಾಗಿಲ್ಲ. ನನ್ನ ಪ್ರಿಯರ, ನಮ್ಮ ಸಮಾಜದ ಕುರಿತು, ನಾವಿರತಕ್ಕಂತ ಪರಿಸರದ ಕುರಿತು, ನಾವಿರತಕ್ಕಂತ ನಮ್ಮ ಸೊಸೈಟಿಯ ಕುರಿತು ಎಷ್ಟರ ಮಟ್ಟಿಗೆ ಹಿತಚಿಂತಕರಾಗಿ
ಎಷ್ಟರ ಮಟ್ಟಿಗೆ ನಾವು ಬೇರೆಯವರಿಗೆ ಸಹಾಯ ಮಾಡ್ತೇವೆ ನಾವು, ಇದನ್ನು ಪ್ರೇರೇಪಿಸಬೇಕು. ಒಳ್ಳೆಯದು. ಈ ಪ್ರೇರೇಪಣೆ ಕುರಿತಾಗಿ ನಾವು ವಾಕ್ಯದಲ್ಲಿ ನಾವು ನೋಡುವಂತ ಬಹಳ ಗಂಭೀರವಾದಂತ ಸತ್ಯಗಳು ಇದಾಗಿದೆ. ಆದ್ದರಿಂದ ನಾವು ಬಹಳ ಎಚ್ಚರಿಕೆ ನಾವು ತೆಗೆದುಕೊಳ್ಬೇಕು. ಏನಂತ ಹೇಳಿದ್ರೆ, ನಾವು ಎಂದಿಗಾದರೂ ನಾವು ಕೆಟ್ಟದ್ದನ್ನು ಮಾಡುವುದಕ್ಕೆ ಪ್ರೇರೇಪಣೆ ಮಾಡಬಾರದು. ನಾವು ಅಯೋಗ್ಯವಾದದ್ದನ್ನು ಮಾಡುವುದಕ್ಕೆ ಪ್ರೇರೇಪಣೆ ಮಾಡಬಾರದು. ನಾವು ಮಾಡಬೇಕಾದಂತ ಒಂದೇ ಒಂದು ಪ್ರೇರೇಪಣೆ ಏನಂತ ಹೇಳಿದ್ರೆ, ಒಳ್ಳೆಯದನ್ನು ಮಾಡುವುದಕ್ಕೆ ನಾವು ಪ್ರೇರೇಪಿಸುವವರಾಗಿರಬೇಕು. ನನ್ನ ಪ್ರಿಯರೇ, ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ನಮಗೆ ಇದರ ಕುರಿತಾಗಿ ತಿಳಿಸ್ತದಲ್ಲ. ದೇವರ ವಾಕ್ಯ ನಮಗೆ ಎಷ್ಟು ಗಂಭೀರವಾಗಿ ಇದರ ಕುರಿತಾದಂತ ಸತ್ಯಾಂಶವನ್ನು ನಮ್ಮ ಗಮನಕ್ಕೆ ತಕೊಂಡು ಬರ್ತದಲ್ಲ. ನನ್ನ ಪ್ರಿಯರೇ, ಆದ್ದರಿಂದ ನಾವು ಎಚ್ಚರಿಕೆಯಾಗಿರೋಣ. ಇವಾಗ ನಾವು ಆ ಭಾಗಕ್ಕೆ ನಾವು ಹಿಂದಕ್ಕೆ ಬರೋಣ. ಈಗ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ. ಅವ್ರೇನ್ ಮಾಡಿದ್ರಂತೆ, ಅವರು ಈ ರೀತಿಯಾಗಿ ಆರಾಧನೆ ಮಾಡುವಾಗ ದೇರ್ ವರ್ಷಿಪ್ ವಾಸ್ ಎ ಸ್ಟಿಮ್ಯುಲೇಟಿಂಗ್ ವರ್ಷಿಪ್. ಈ ದಿವಸ ನಮ್ಮ ಆರಾಧನೆ ಹೇಗೆ ಉಂಟು? ನಮ್ಮ ಸಭೆಗಳಲ್ಲಿ ನಾವು ದೇವರಿಗೆ ಅರ್ಪಿಸುವಂತ ಆರಾಧನೆ, ಹೌದು, ದೇವರಿಗೆ ಘನತೆಯನ್ನು ಸಲ್ಲಿಸುವಂತ ಆರಾಧನೆಯಾಗಿ ಉಂಟೋ? ಅನೇಕ ಸಾರಿ ನಮ್ಮ ಆರಾಧನೆ ಹೇಗಂತ ಹೇಳಿದ್ರೆ, ಇಟ್ ಇಸ್ ಸೆಲ್ಫ್ ಸ್ಟಿಮ್ಯುಲೇಟಿಂಗ್, ಮೈ ಇಮೋಷನ್ ಸ್ಟಿಮ್ಯುಲೇಟಿಂಗ್. ನನ್ನ ಭಾವನೆಗಳಲ್ಲಿ ನನಗೆ ಸ್ಟಿಮ್ಯುಲೇಷನ್ ಆಗ್ಬೇಕು. ಅದಕ್ಕೋಸ್ಕರವಾಗಿ ನಾನು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕಾಗಿ ನಾನು ಏನೆಲ್ಲ ನಾನು ಮಾಡಬಹುದಾ ಅದನ್ನು ಮಾಡ್ಲಿಕ್ಕಾಗಿ ನಾನು ಆಲೋಚನೆ ಮಾಡ್ತೇನೆ. ನಾನು ಥಿಂಕ್ ಮಾಡುವುದೇನು, ನನಗೆ ಖುಷಿ ಆಗಬೇಕು. ನೋಡಿ, ಸ್ವಲ್ಪ ಆಲೋಚನೆ ಮಾಡ್ರಿ. ಅನೇಕರು ಹೇಳುವುದಿದೆ, ನೋಡಿ, ಈ ಆರಾಧನೆ ನನಗೆ ಖುಷಿ ಆಯ್ತು. ಓಹೋ, ನಿನಗೆ ಖುಷಿ ಆಯ್ತು, ದೇವರಿಗೆ ಖುಷಿ ಆಯ್ತಾ? ಒಂದು ಪ್ರಶ್ನೆ ಹಾಕೊಳ್ಳೋಣ. ನಾವು ಅನೇಕ ಸಾರಿ ನಾವು ದೇವರಿಗೆ ಸ್ತುತಿ ಆರಾಧನೆ ಎಂಬುದಾಗಿ ಹೇಳ್ತೇವೆ. ಕೆಲವರನ್ನು ನಾನು ಕೇಳಿದ್ದೇನೆ, ಈ ರೀತಿಯಾಗಿ ನೀವು ಮಾಡುವುದರಿಂದ ಯಾರಿಗೆ ಸಂತೋಷ ಆಯ್ತು? ದೇವರಿಗೆ ಸಂತೋಷ ಆಯ್ತಾ, ನಿಮ್ಗೆ ಸಂತೋಷ ಆಯ್ತಾ? ನನಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ನಾನು ಗಟ್ಟಿಯಾಗಿ ಹಾಡಿದೆ, ನಾನು ಚೆನ್ನಾಗಿ ಕುಣಿದು ಹಾಡಿದೆ, ನಾನು ಚೆನ್ನಾಗಿ ಹಾಡು ಹಾಡಿದೆ. ಐ ವಾಸ್ ಸ್ಟಿಮ್ಯುಲೇಟೆಡ್. ನನ್ನ ಪ್ರಿಯರ, ಒಂದು ಪ್ರಶ್ನೆ ಕೇಳ್ತೇನೆ. ಇನ್ ಯುವರ್ ವರ್ಷಿಪ್, ವೆದರ್ ಯು ಆರ್ ಸ್ಟಿಮ್ಯುಲೇಟೆಡ್ ಆರ್ ಗಾಡ್ ಇಸ್ ಸ್ಟಿಮ್ಯುಲೇಟೆಡ್ ಆರ್ ಅದರ್ಸ್ ಆರ್ ಸ್ಟಿಮ್ಯುಲೇಟೆಡ್? ನನ್ನ ಆರಾಧನೆಯಲ್ಲಿ ನಾನು ಇನ್ನೊಬ್ಬರನ್ನು, ಕರ್ತನನ್ನು ಆರಾಧಿಸುವುದಕ್ಕಾಗಿ ಪ್ರೇರೇಪಿಸುವುದಾದರೆ, that is the greatness of the true worship. ನಮ್ಮ ಆರಾಧನೆಯಲ್ಲಿರುವಂತ ಬಹಳ ಗಂಭೀರವಾದಂತ ಒಂದು ಸತ್ಯ ಯಾವುದದು? ಅವರು ಆರಾಧನೆ ಮಾಡಿದಾಗ ಅವ್ರು ಏನ್ ಮಾಡಿದ್ರಂತೆ? ದೇವದೂತರು, ಸಿಂಹಾಸನ, 4 ಮಂದಿ ಹಿರಿಯರು, ಜೀವಿಗಳು, ಅವರು ಸಿಂಹಾಸನದ ಮುಂದೆ ಅಡ್ಡ ಬಿದ್ದರು. ಅವು ಹಿಂದಕ್ಕೆ ನಾವು ನೋಡುವಾಗ ಅಲ್ಲಿ 1,44,000 ಜನರು ಅವರು ಏನು ಮಾಡಿದ್ರಂತೆ? ಅವರು ದೇವರ ಸನ್ನಿಧಾನದಲ್ಲಿ ಅವರು ನಿಂತುಕೊಂಡಿದ್ದರು. ನೋಡ್ರಿ, ಈ 1,44,000 ಜನರು ಅವರು ಯಜ್ಞದ ಕುರಿಯಾದಾತನ ಮುಂದೆ ನಿಂತುಕೊಂಡು ಅವರು ಗಟ್ಟಿಯಾದ ಧ್ವನಿಯಲ್ಲಿ ಆರಾಧನೆ ಮಾಡಿದರು. 1,44,000 ಜನರು ನಿಂತುಕೊಂಡು ಮಾಡಿದ ಆರಾಧನೆ ಪರಲೋಕದಲ್ಲಿರುವಂತ ದೇವದೂತರು ಮತ್ತು ಆ ಜೀವಿಗಳು ಸಿಂಹಾಸನದ ಮುಂದೆ ಅಡ್ಡ ಬೀಳುವಂತೆ ಮಾಡಿದಂತೆ. ವಾಟ್ ಎ ಸ್ಟಿಮ್ಯುಲೇಷನ್! ಅವರಲ್ಲಿ ಕುಣಿದಾಡ್ಲಿಲ್ಲ. ನೋಡ್ರಿ, ಈ 1,44,000 ಜನರು ಅವರು ಅಡ್ಡ ಬೀಳಲಿಲ್ಲ. ಅಲ್ಲಿ ಅಡ್ಡ ಬಿದ್ದದ್ದು ಯಾರೀಗ? ಪರಲೋಕದಲ್ಲಿರುವಂತ ದೇವದೂತರು, ನಮ್ಮ ಆರಾಧನೆ. ಹಾಗಾದರೆ ಪರಲೋಕದ ದೂತರು ಅಡ್ಡ ಬಿದ್ದು, ಪರಲೋಕದಲ್ಲಿರುವಂತ ದೇವದೂತರ ಸೈನ್ಯ, ಆ ಹಿರಿಯರು ಅಡ್ಡ ಬಿದ್ದು ಆತನನ್ನು ಆರಾಧಿಸುವ ಮಟ್ಟಕ್ಕೆ ಹೃದಯಪೂರ್ವಕ
ಪೂರ್ವಕವಾದ ಆರಾಧನೆ ನಿನ್ನ ಮತ್ತು ನನ್ನ ಆರಾಧನೆ ಆಗಿದೆಯೋ? ವೆದರ್ ಯುವರ್ ವರ್ಷಿಪ್ ಈಸ್ ದ ಒನ್ ವಿಚ್ ಇಸ್ ರಿಯಲಿ ಸ್ಟಿಮ್ಯುಲೇಟಿಂಗ್ ಈವನ್ ಹೆವನ್, ಪರಲೋಕವನ್ನು ಸ್ಟಿಮ್ಯುಲೇಟ್ ಮಾಡುವಂತಹದ್ದು. ನನ್ನ ಪ್ರಿಯರೇ, ಇಟ್ಸ್ ಅ ಗ್ರೇಟ್ ಥಿಂಗ್. When something we say or do stimulate another person to worship. ನನ್ನ ಪ್ರಿಯರೇ, ನಿನ್ನ ಮತ್ತು ನನ್ನ ಜೀವನದಲ್ಲಿ ನಾನು ಮತ್ತು ನಾವು ಏನು ಹೇಳುತ್ತೇವಲ್ಲ ನೋಡಿ, that is important. What stimulated heaven to worship? It is what they said. It is not what they danced. It is not what they sang. It is not what they did. It is what they said. ಅವರು ಏನು ಹೇಳಿದರು ಅದು ದೇವದೂತರನ್ನು ಆರಾಧನೆಗೆ ನಡೆಸಿತು. Imagine being the cause of stimulating to adoring worship those high and lofty ones who abide ever in the immediate presence of God. ದೇವರ ಸನ್ನಿಧಾನದಲ್ಲಿರುವಂತ ಆ ದೂತರು ಅವರು ದೇವರ ಮುಂದೆ ಅಡ್ಡ ಬಿದ್ದು ಆರಾಧನೆ ಮಾಡುವಷ್ಟರ ಮಟ್ಟಿಗೆ ಈ 1,44,000 ಜನರ ಆರಾಧನೆ ಅವರನ್ನು ಪ್ರೇರೇಪಿಸಿತು, ಸ್ಟಿಮ್ಯುಲೇಟ್ ಮಾಡಿತು. May I tell you one thing? When I talk about worship, it is their deathless delight. ಅವರೀಗ ಮರಣವನ್ನು ದಾಟಿ ಬಂದಿದ್ದಾರೆ, ಹಿಂಸೆಯನ್ನು ದಾಟಿ ಬಂದಿದ್ದಾರೆ. But it was a delight in the midst of the death. It was their ceaseless function. ಮುಗಿಲಿಕ್ಕೆ ಇಲ್ಲದಂತ ಒಂದು ಕೆಲಸ. When they see these victorious martyrs standing before the throne, ದೇವರ ಸಿಂಹಾಸನದ ಮುಂದೆ ನಿಂತುಕೊಂಡಿರುವಂತಹದ್ದನ್ನು ಆ ದೇವದೂತರು ನೋಡುವಾಗ, and when they see them in their white robes of virtue, ಅವರ ಪರಿಶುದ್ಧತೆಯನ್ನು ನೋಡುವಾಗ, and with their green palms of victory, ಅವರು ಏನ್ ಮಾಡಿದ್ರಂತೆ? ಅವರು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಇಟ್ಕೊಂಡಿದ್ರು. And when these people, the elders and the living creatures, when they saw these things, they just could not contain themselves. They just could not contain themselves. They said, they burst out into an unrehearsed praise of God. ದೇವರಿಗೆ ಸ್ತೋತ್ರದ ಆ ಯಜ್ಞವನ್ನು ಅರ್ಪಿಸಿದರು. ಅವ್ರು ಏನ್ ಹೇಳ್ತಾರಂತೆ ನೋಡಿ, ಅವ್ರು ಹೇಳಿದಂತ ಶಬ್ದಗಳು ಆಮೆನ್, ಸ್ತೋತ್ರ, ಪ್ರಭಾವ, ಜ್ಞಾನ, ಕೃತಜ್ಞತಾ ಸ್ತುತಿ, ಮಾನ, ಬಲ, ಶಕ್ತಿ ನಮ್ಮ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಇರಲಿ. ನನ್ನ ಪ್ರಿಯರೇ, ಒಂದು ಮಾತು ನಾನು ಹೇಳಲಿಯಾ? See, we are prone to weep because of our trial and tribulation. ಅನೇಕ ಸಾರಿ ನಾವು ಸಂಕಟ, ದುಃಖ, ಕಣ್ಣೀರಿನಲ್ಲಿ ದಾಟಿ ಹೋಗುವಾಗ ಅಯ್ಯೋ ಸ್ವಾಮಿ ಎಂಬುದಾಗಿ ಕಣ್ಣೀರು ಸುರಿಸ್ತೀವಿ. ಆದ್ರೆ ಒಂದು ಮಾತು ನಾನು ಹೇಳಲಿಯ ಪ್ರಿಯ, ನನ್ನ ಪ್ರಿಯ ಸಹೋದರ ಸಹೋದರಿ, ಈ ದಿವಸದಲ್ಲಿ, ಈ ವರ್ಷದ ಈ ಒಂದು ಕೊನೆಯ ಭಾಗದಲ್ಲಿರುವಂತಹ ನೀನು, ಅಯ್ಯೋ ಈ ವರ್ಷ ನನ್ನ ಕಣ್ಣೀರಿನಲ್ಲಿ ನಾನು ದಾಟಿಸಿದ್ದೇನೆ, ಆದ್ರೆ ಹೃದಯ ಪೂರ್ವಕವಾಗಿ ನೀನು ಆತನನ್ನು ಆರಾಧನೆ ಮಾಡುವಂತ ವ್ಯಕ್ತಿ ಆಗಿದ್ದರೆ, what a challenge these tribulation saints they are to us and to you. ಸಂಕಟವನ್ನು ದಾಟಿ ಹೋದಂತ ಈ ವ್ಯಕ್ತಿಗಳು ವಾಟ್ ಎ ಮಾಡೆಲ್, ಎಂಥ ಒಂದು ಮಾದರಿಯಾಗಿದ್ದಾರೆ. Now we should see to it that we act in such a way that God is praised by those who there are surrounding the throne of God. ಆದ್ದರಿಂದ ಈ ವರ್ಷದ ಅಂತ್ಯ ಭಾಗದಲ್ಲಿ ನಾವೇನ್ ತೀರ್ಮಾನ ಮಾಡೋಣ? ನನ್ನ ಕಷ್ಟದ ಮಧ್ಯದಲ್ಲಿ, ನನ್ನ ದುಃಖದ ಮಧ್ಯದಲ್ಲಿ, ನನ್ನ ಕಣ್ಣೀರಿನ ಮಧ್ಯದಲ್ಲಿ, ನನ್ನ ಹಿಂಸೆಯ ಮಧ್ಯದಲ್ಲಿ, ಅನೇಕ ಕಷ್ಟಗಳ ಮಧ್ಯದಲ್ಲಿ, ಸ್ವಾಮಿ ನಾನು ನಿನಗೆ ಸ್ತೋತ್ರವನ್ನು ಹೇಳುತ್ತೇನೆ ಎಂಬುದಾಗಿ ನೀನು ಹೇಳುವುದಾದ್ರೆ, ಮೇ ಐ ಟೆಲ್ ಯು, ದಿಸ್ ಕ್ಲೋಸಿಂಗ್ ಡೇ ಆಫ್ ದಿಸ್ ಇಯರ್ will be a day of worship even in heaven.
ಪರಲೋಕದಲ್ಲಿ ಅದು ನಿಜವಾಗಿಯೂ ಕೂಡ ದೇವರನ್ನು ಆರಾಧಿಸುವಂತ ಘನತರವಾದಂತ ಒಂದು ದಿನವಾಗಿದ್ದರೆ ನಾನು ನೆನೆಸ್ತೇನೆ, ದೇವರಿಗೆ ನಾವು ಸ್ತೋತ್ರ ಹೇಳಬಹುದು. ನಮ್ಮ ತಲೆಗಳನ್ನು ಬಾಗಿಸಿ ನಾವು ದೇವರಿಗೆ ಕೃತಜ್ಞತೆ ಹೇಳೋಣ. ಪ್ರೀತಿಯುಳ್ಳ ಸ್ವಾಮಿ, ಈ ವರ್ಷದ ಅಂತ್ಯ ಭಾಗಕ್ಕೆ ನಮ್ಮನ್ನು ನಡೆಸಿದ್ದೀ. ಮಹಾಕೃಪೆಯಿಂದ ನಮ್ಮ ಜೀವನದಲ್ಲಿ ಕಷ್ಟ, ದುಃಖ, ನೋವು, ಸಂಕಟ, ಕೊರತೆಗಳು, ಸೋಲುವಿಕೆಗಳು ಇವುಗಳ ಮಧ್ಯದಲ್ಲಿ ಸ್ವಾಮಿ ನಮ್ಮನ್ನು ನಡೆಸಿ. ಆದರೆ ನಾವು ನಿರಾಶರಲ್ಲ, ನಿರಾಶೆಯ ಮಧ್ಯದಲ್ಲಿ ನಿರೀಕ್ಷೆ ಉಳ್ಳವರು. ಆದುದರಿಂದ ಸ್ವಾಮಿ, ಈ ವರ್ಷದ ಅಂತ್ಯದಲ್ಲಿ ನಿನಗೆ ನಾವು ಕೃತಜ್ಞತೆಯನ್ನು ಹೇಳುತ್ತೇವೆ, ನಿನ್ನನ್ನು ಪ್ರೀತಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ. ಪರಲೋಕದ ದೇವದೂತರು ನಮ್ಮ ಜೊತೆಯಲ್ಲಿ ನಿನ್ನನ್ನು ಆರಾಧಿಸುವಂತ ಆ ಒಂದು ಆರಾಧನೆಯಾಗಿ ಈ ನಮ್ಮ ಸ್ತುತಿ ಸ್ತೋತ್ರ ಕಾಣಿಕೆಗಳು ನಿನಗೆ ಏರಿ ಬರಲಿ ಸ್ವಾಮಿ. ನಮ್ಮ ಆರಾಧನೆಯನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಸಲ್ಲಿಸಿದ್ದೇವೆ. ನಿನ್ನ ನಾಮಕ್ಕೆ ನಿತ್ಯ ಕಾಲಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನೇ. ಆಮೆನ್.